ಹಾಯ್ ಹಲೋ ವೆಲ್ಕಮ್. ನನ್ನ ಹೊಸ ವೀಡಿಯೋಗೆ ಸ್ವಾಗತ. ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಚಿಕ್ಕಮ್ಮ ಅವ್ರದ್ದು ಫ್ಯಾಮಿಲಿ ಅಂದರೆ ಅವ್ರ ಹಸ್ಬೆಂಡು ಫ್ಯಾಮಿಲಿ ಅಲ್ಲಿದ್ದಾರೆ. ಸೊ ಅದನ್ನ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಬರೋಣ ಅಂತ ಇವತ್ತು ಹೊರಟಿದ್ದೀವಿ. ಏನೇನು ಪ್ಲ್ಯಾನ್ ಅಂತ ಇನ್ನೂ ಇಲ್ಲ. ಸೊ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೀವಿ. ಏನಾಗುತ್ತೋ ಅಂತ ಇನ್ನೂ ಗೊತ್ತಿಲ್ಲ. ನಾವು ಆಗಸ್ಟಲ್ಲಿ ಒಂದು 5 o'clock ಆಗ್ಬೋದು. ನೋಡೋಣ ಏನಾಗುತ್ತೆ ಅಂತ. ನಾನು ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡೋದು ಯಾಕೆ ಅಂದರೆ ಇವಾಗ ನನಗೆ ಎಲ್ಲರ ಮುಂದೆನೂ ಇವಾಗ ವಾಯ್ಸ್ ಕೊಡ್ಬೇಕಾರೆ ಸೌಂಡ್ ಬರೋದು ಅದು ಇದು ಸೌಂಡು ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ನಾನು ಮಾತಾಡೋದು ಕೇಳಿಸ್ತಾ ಇರೋಲ್ಲ. ಸೊ ನನ್ನ ಮೈಕ್ ಏನಾಗಿದೆ ಅಂದರೆ ಅದು ಚಾರ್ಜ್ ಹಾಕಿದ್ರೂ ಜಾಸ್ತಿ ಹೊತ್ತು ಬರೋದೇ ಇಲ್ಲ. ಒಂದು 5 minutes ಅಷ್ಟೇ ಬರ್ತಾ ಇರೋದು. ಅದೇನೋ ಪ್ರಾಬ್ಲಮ್ ಆಗಿದೆ ಗೊತ್ತಾ, ಏನೋ ಚೆನ್ನಾಗಿದೆಯಾ ಅಂತಲೇ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ನನ್ನ ಮೈಕು ತಂದಿಲ್ಲ. ತಂದ್ರೂ ಅದು ವಾಯ್ಸ್ ಕೇಳಿಸಲ್ಲ. ನಾನು ಮಾತಾಡೋದು ಇವಾಗ ಬೇರೆ ಮೈಕೆಲ್ಲ ಹಿಂಗೆ ನಾವು ಮಾತಾಡೋದು ಮಾತ್ರ ಕೇಳಿಸುತ್ತೆ. ಆ ಮೈಕ್ ಅಂದರೆ ಹೆಂಗೆ ಗೊತ್ತಾ, ನಾನು ಮಾತಾಡೋದು ಅಲ್ಲದೆ ಬೇರೆಯವ್ರು ಮಾತಾಡೋದು ಅವರೊಳಗೆ ಕೇಳಿಸ್ತಾ ಇರುತ್ತೆ. ಆವಾಗ ವಾಯ್ಸಲ್ಲಿ ನಾನು ಕೇಳಬೇಕಾದ್ರೆ ಎಲ್ಲರೂ ಒಂದೇದಲ್ಲಿ ಕೇಳಿಸೋ ಥರ ಬರ್ತಾ ಇರುತ್ತೆ. ಸೌಂಡ್ ಆಚೆ ಕಡೆ ಸೌಂಡು ಬರ್ತಾ ಇರುತ್ತೆ ಅದರಲ್ಲಿ. ಅದೆಂಥ ಮೈಕ ಗೊತ್ತಿಲ್ಲ. ಒಟ್ಟಿನಲ್ಲಿ ತೊಗೊಂಡ್ಬಿಟ್ಟು ಸುಮ್ಮನೆ ವೇಸ್ಟ್ ಆಗೋಯ್ತು ಅದು ನೋಡ್ಬಿಟ್ಟು. ಇದು ಬಂದು ಬಸವಣ್ಣನವರ ಸ್ಟ್ಯಾಚು. ನಾನು ನೋಡ್ದಂಗಿಂದ ಇದನ್ನ ಇನ್ನೂ ಕಟ್ತಾನೆ ಇದ್ದಾರೆ. ಇನ್ನೂ ಮುಗ್ದೇ ಇಲ್ಲ ಅದು. ಸೊ ಇವಾಗ ನಾವು ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗ್ತಾ ಇದ್ದೀವಿ. ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ. ಐ ಥಿಂಕ್ ಇದು ಬಿಡದಿ ಅನಿಸುತ್ತೆ, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೇ. ಇವತ್ತಿನ ಬ್ಲಾಗ್ ಬಂದು ಮೈಸೂರಲ್ಲಿ 1 day ಹೇಗಾಯಿತು ಏನೇನು ಇತ್ತು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಂಜಾಯ್ ಮಾಡ್ತೀರಾ. ಹಾಗೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ ಇವತ್ತಲ್ಲಿ ನಿಮಗೆ ತೋರಿಸ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ತುಂಬ ಜನ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಹೋಗಬೇಡಿ. ನಾವು ಇವಾಗ ರಾಮನಗರದಲ್ಲಿದ್ದೀವಿ. ವೆದರ್ ಮಾತ್ರ ಸ್ವಲ್ಪ ಬಿಸಿಲು, ಸ್ವಲ್ಪ ಮೋಡ ಮುಚ್ಕೊಳ್ಳೋ ಥರ ಬರ್ತಾಯಿದೆ. ಆದರೂ ಮಸ್ತಾಗೈತೆ ಮಾತ್ರ. ಮೈಸೂರಲ್ಲಿ ಈ ಥರನೂ ವೆದರ್ ಇದೆ ಅಂತ ನಾವಿದೆ ಫಸ್ಟ್ ನೋಡ್ತಿರೋದು. ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಆ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ದೂರದಿಂದ ಬೆಟ್ಟ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಒಂಥರ ಊರಿಗೆ ಹೋಗೋ ಥರ ಫೀಲ್ ಆಯಿತು. ಒಂದು ಫುಲ್ಲು ಗ್ರೀನು ಎಲ್ಲ ಕಡೆನೂ ಒಂಥರ ಚೆನ್ನಾಗಿದೆ ಮೈಸೂರು. ನಾವು ಯಾವಾಗಲೂ ನೈಟ್ ಬರ್ತಾಯಿದ್ವಿ ಮೈಸೂರಿಗೆ. ಇವಾಗ ನಾವು ಡೇ ಬಂದಲ್ಲ, ಅಷ್ಟು ನಾನು ತುಂಬ ನೋಡೋಕ್ಕೆ ಚೆನ್ನಾಗಿ ಸಿಕ್ತು. ಆ ಬಿಸಿಲಿಗೂ ಆ ಮೋಡಕ್ಕೂ ಸೂಪರಾಗಿ ಕಾಂಬಿನೇಷನ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂದರೆ, ಮೋಡ ಅಂತೂ ಕಾಟನ್ ಕ್ಯಾಂಡಿ ಥರ ಕಾಣಿಸ್ತಾ ಇದೆ. ಹಂಗೆ ಕಿತ್ಕೊಂಡು ತಿನ್ನಬೇಕು ಅನಿಸ್ತಾ ಇರುತ್ತೆ. ನಾನು ಮೈಸೂರಿಗೆ 2 ಸತಿ ಅಷ್ಟೇ ಬಂದಿರೋದು. ಯಾಕಂದರೆ ನಮ್ಮ ಆಂಟಿ ಮನೆ ಇಲ್ಲೇ ಇರೋದಲ್ವ. ಸೊ 2 ಸತಿ 3 ಸತಿ ಅಷ್ಟೇ ಬಂದಿರೋದು. ಆದರೆ ಈ ಥರ ನೋಡೋಕ್ಕೆ ಸಿಗ್ತಿರ್ಲಿಲ್ಲ. ತುಂಬಾ ಚೆನ್ನಾಗಿದೆ ಮಾತ್ರ. ಗಾಡಿ ಸ್ಲೋ ಮಾಡ್ತಾರೆ. ಇವಾಗ ಮೈಸೂರು ರೀಚ್ ಆದರೆ 5:30 ಏನೋ ಆಗಿದೆ. ಇವಾಗ ನೋಡಬೇಕು ದೇವಸ್ಥಾನಕ್ಕೆ ಹೋಗೋದಾ ಏನು ಮಾಡೋದು ಅಂತ. ಇವಾಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬರೋ ಅಷ್ಟರಲ್ಲಿ ಆಗುತ್ತೆ, ನೋಡೋಣ. ಇವಾಗ ನಾವು ಬೆಟ್ಟ ಹತ್ತಾ ಇದ್ದೀವಿ.
ಇದೇ ನಾವು ಸೆಕೆಂಡ್ ಟೈಮ್ ಹೋಗ್ತಿರೋದು ಬೆಟ್ಟಕ್ಕೆ. ನಾನು ಫಸ್ಟ್ ಟೈಮ್ ಹೋದಾಗ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು. ಆವಾಗ ನಮ್ಮ ಚಿಕ್ಕಪ್ಪ ಜೊತೆ ಎಲ್ಲ ಹೋಗಿದ್ವಿ, ನಮ್ಮ ಚಿಕ್ಕಮ್ಮ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಒಟ್ಟಲ್ಲಿ. ಆವಾಗ ನಾನು ದೇವಸ್ಥಾನ ಒಳಗೆ ಹೋಗಿರಲಿಲ್ಲ, ಯಾಕಂದರೆ ಫುಲ್ ರಶ್ ಇತ್ತು ಅಂತ ಹೇಳ್ಬಿಟ್ಟು ಆಚೆಯಿಂದನೇ ದೇವಸ್ಥಾನ ನೋಡ್ಕೊಂಡು ವಾಪಸ್ ಬಂದುಬಿಟ್ರಿ. ಇವಾಗ ಹೆಂಗೆ ಮಾಡಿದೆಯೋ ಗೊತ್ತಿಲ್ಲ. ದೇವಸ್ಥಾನ ಎಷ್ಟು ಗಂಟೆ ಓಪನ್ನು, ಯಾಕಂದರೆ ಇವಾಗ ಸಾಯಂಕಾಲದತ್ತು ಕ್ಲೋಸ್ ಮಾಡ್ತಾರಲ್ಲ, ಗೊತ್ತಿಲ್ಲ ದೇವಸ್ಥಾನ ಕ್ಲೋಸ್ ಆಗುತ್ತಾ ಇವತ್ತು ಓಪನ್ ಇದೆಯಾ ಅಂತ ಗೊತ್ತಿಲ್ಲ. ನೋಡಬೇಕು ಏನಾಗುತ್ತೆ ಅಂತ. ಬೆಟ್ಟ ಹತ್ತಾ ಇದ್ದೀವಿ. ಕೆಳಗಡೆ ವ್ಯೂ ನೋಡಿ ಹೆಂಗೆ ಕಾಣಿಸ್ತೈತೆ ಅಂದರೆ ಸೂಪರಾಗಿ ಕಾಣಿಸ್ತಾಯಿದೆ. ನೋಡ್ಬೇಕು ಹಿಂಗೆ ಏನು ಅಂತ ಇವಾಗ ನೆಕ್ಸ್ಟು. ಮನೇಲಿ ಓನರ್ಗೆ ರಜೆ ಹಾಕೊಂಡು ಮನೇಲಿ ಕೂತ್ಕೊಂಡು ಏನು ಮಾಡ್ತಾನೆ ಓನರು ಮುಂದೆ ನೋಡಿ ಆಚೆ ಅದಕ್ಕೆ ಈಗ ಅವ್ರು ಆಚೆ ಬಂದಿತ್ತಲ್ಲಿಂದ ಗುಹೆ ಇವೆಲ್ಲ ಗುಹೆ ಕಾಡು ಪ್ರಾಣಿಗಳೆಲ್ಲ ಹುಲಿ ಚಿರತೆ ಎಲ್ಲ ಐತಿ. ಕಾಣುತ್ತೆ ಪ್ರತಿಯೊಂದು ಕಾಣುತ್ತೆ ಇಲ್ಲಿಂದ. ಅಲ್ಲೈತೆ ವ್ಯೂ ಪಾಯಿಂಟ್ ಐತೆ. ಇಲ್ಲಿ ಎಷ್ಟೋ ಜನ ಏನು ಮಾಡ್ತಾರೆ ಗೊತ್ತಾ, ಸಂಜೆ ಬಂದು ಇಲ್ಲಿ ಒಂದು ಜಾಗ ಐತೆ, ಆ ಜಾಗದಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಾರೆ ನೈಟ್. ನೋಡಲ್ಲಿ 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 ಆಯ್ತಣ್ಣ ಹೊಡಿಬೇಡ. ಇದು ವ್ಯೂ ಪಾಯಿಂಟ್ ಈಗ. ನಾವು ಇವಾಗ ಮೆಟ್ಲು ಹತ್ಕೊಂಡು ಹೋಗ್ತಾಯಿದ್ದೀವಿ. ಅಲ್ಲಿ ಡೈರೆಕ್ಟಾಗಿ ಹೋಗೋಣ ಅಂದ್ಕೊಂಡ್ರಿ, ಯಾಕಂದರೆ ಪಾಪು ಇದೆಯಲ್ಲ, ಡೈರೆಕ್ಟಾಗಿ ಹೋಗೋಣ ಅಂತ ಅಂದ್ಕೊಂಡ್ರೆ ಅಲ್ಲಿ ಬಿಡ್ತಾನೆ ಇರಲಿಲ್ಲ ಪೊಲೀಸ್ನವರೆಲ್ಲ. ಬಿಡೋಲ್ಲ, ಹಂಗೆ ಟೈಮ್ ಆಗೋಯ್ತು. 6:30 ಕ್ಲೋಸು, 7:30 ಓಪನ್ ಆಗುತ್ತೆ ದೇವಸ್ಥಾನ, ಇವಾಗ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಸೊ ಮಹಿಷಾಸುರನೂ ನೋಡೋಕ್ಕಾಗಿಲ್ಲ. ಅದಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸೀದಾ ಮೆಟ್ಲು ಹತ್ಕೊಂಡು ಈ ಕಡೆ ಎಲ್ಲ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರಲ್ಲ, ಹಂಗೆ ನೋಡ್ಕೊಂಡು ಹೋಗೋಣ ಅಂತ ನೋಡಿದ್ರೆ ಇಲ್ಲೆಲ್ಲ ಸೂಪರಾಗಿದೆ. ತೊಗೊಳಕ್ಕೆ ಹೋದರೆ ಇಲ್ಲಿ ಡಬಲ್ ಹೇಳ್ತಾರೆ ರೇಟ್. ಸೊ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ನೋಡ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮ ಪಾಪು ಮಾನ್ಯವಂತೂ ಬಿಡ್ತಾಯಿಲ್ಲ, ನಂಗೆ ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಾಯಿದ್ದಾಳೆ. ಸೊ ನೋಡ್ಬೇಕು, ಆಮೇಲೆ ದೇವಸ್ಥಾನ ಬಂದಮೇಲೆ ಏನಾದರೂ ತೊಗೊಳೋಣ ಅಂತ ಸುಮ್ಮನೆ ಅದೇ. ನೋಡಿ ಇಲ್ಲೆಲ್ಲ ಚಪಾತಿದು ಮರದ್ದು ಐಟಮ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ, ಏನು ಮಸ್ತಾಗೈತೆ ಮಾತ್ರ. ಏನಾದ್ರು ತೊಗೊಳ್ಬೇಕು ಅಂತ ಇದ್ದೀನಿ, ನೋಡೋಣ. ಅದೇ ತೊಗೊತೀನಿ, ಲೇಟ್ ಆದರೆ ಏನು ತೊಗೊಳಕ್ಕಾಗಲ್ಲ. ಇದೆ ಈ ಥರ ಫಸ್ಟ್ ನಾನು ಈ ಥರ ದೇವಸ್ಥಾನ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಈ ಥರ ನೋಡ್ತಿರೋದು. ಇವಾಗ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಳ್ಳೆ ಆ್ಯಂಟಿಕ್ ಪೀಸ್ಗಳು ಎಲ್ಲ ಒಂಥರ ಚೆನ್ನಾಗಿದೆ. ನನ್ನ ಮುಖ ಒಳ್ಳೆ ಒಂಥರ ಆಗ್ಬಿಟ್ಟೈತೆ, ನನಗೊಂದು ಸುಸ್ತಾಗ್ಬಿಟ್ಟು ಫೈನಲಿ ನೋಡಿ ಚಾಮುಂಡಿ ಬೆಟ್ಟ ಎಷ್ಟು ಸಕ್ಕಲ ಕಾಣಿಸುತ್ತೆ. ನಾನು ಇದೇ ಫಸ್ಟ್ ಈ ಥರ ಹತ್ರದಿಂದ ನೋಡ್ತಿರೋದು, ಯಾವಾಗ ಫೋಟೋದಲ್ಲಿ ನೋಡ್ತಿದ್ದೆ ಒಂದು ಸತಿ ಏನೋ ಅಷ್ಟೇ ನಾನು ನೋಡಿರೋದು ಡೈರೆಕ್ಟು, ಅಂದರೆ ಈ ಥರ. ಇವಾಗ ಫಸ್ಟ್ ಟೈಮ್ ಈ ಥರ ಹತ್ರದಿಂದ ನೋಡಿದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು 7:30 ಕ್ಲೋಸ್, 7:30 ಓಪನ್ ಅಂತೆ ದೇವಸ್ಥಾನ. ಅದಕ್ಕೆ ಅಲ್ಲೊಂದು ಮಹಾಬಲೇಶ್ವರ ಟೆಂಪಲ್ ಇದೆ, ಹೋಗಿ ನೋಡ್ಕೊಂಬನ್ನಿ ಅಂತ ಹೇಳಿದ್ರು, ಅದಕ್ಕೆ ಹೋಗ್ತಾಯಿದ್ದೀವಿ. ಇದು ಆಚೆಯಿಂದ ವ್ಯೂ ನೋಡಿ ಹೆಂಗೆ ಕಾಣಿಸ್ತಿದೆ, ದೇವಸ್ಥಾನ ಆಚೆಗಡೆ ಇರೋದು. ಅಲ್ಲಿಂದ ಆಚೆ ಬಂದೆ, ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಿದೆ ವ್ಯೂ. ಇನ್ನೇನು ಸನ್ಸೆಟ್ ಆಗೋಯ್ತು, ಅದಕ್ಕೆ ಅದು ತೆಕ್ಕೊಳ್ಳೋಣ ಅಂತ ಒಂದು ವೀಡಿಯೋ ತೊಗೊತಾ ಇದ್ದೀನಿ. ದೇವಸ್ಥಾನ ನನಗೆ ಒಂಥರ ನೋಡಿ ವಾವ್ ಅನಿಸ್ಬಿಡ್ತು, ಎಷ್ಟು ಚೆನ್ನಾಗಿದೆ. ಇದೇ ಫಸ್ಟು ನಾನು ಈ ಥರ ಹತ್ರದಿಂದ ನೋಡ್ತಿರೋ ಚಾಮುಂಡಿ ಬೆಟ್ಟನ. ಒಳಗೆ ಹೋಗೋಕ್ಕಾಗಿಲ್ವಲ್ಲ ಅಂತ ತುಂಬ ಬೇಜಾರಾಗ್ತಾಯಿದೆ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬಂದಾಗ ಹೋಗೋಣ.
ಅಂತ ಅಂದ್ಕೊಂಡ್ರಿ. ಅದು ಬೇರೆ ತುಂಬ ಗಾಳಿ ಬೇರೆ ತುಂಬಾ ಇದೆ. ಪಾಪ ಚಿಕ್ಕ ಮಗು ಅಲ್ವಾ, ಗಾಳಿಗೆ ಮತ್ತೆ ಏನಾದ್ರು ಚಿಕನ್ ಆದರೆ ಬೇಡ ಅಂತ ಹೋಗ್ಬಿಟ್ಟು ಇವಾಗ ಹೊರಟ್ವಿ. ಇವಾಗ ನೋಡಿ ನೈಟ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬೆಟ್ಟದಿಂದ ಕೆಳಗೆ ಲೈಟಿಂಗ್ಸ್ ಒಳ್ಳೆ ಸ್ಕೈಲ್ ಇದು ಮೋಡದಲ್ಲಿ ಇರ್ತಲ್ಲ ನಕ್ಷತ್ರಗಳು, ಆ ಥರ ಪಳ ಅಂತ ಕುಳಿತಾ ಇದೆ ನೋಡಿ. ನೀರು ಕೊಡ್ಲಾ ಪಾಪು?